ನೀವು ರಾಜಧಾನಿ ಬೆಂಗಳೂರು ನಿವಾಸಿಗಳ ಜನರೇ ಇದನ್ನ ತಪ್ಪದೆ ಈ ಸುದ್ದಿಯನ್ನು ಗಮನಿಸಬೇಕು. ನಾಳೆ ಪಾಲಿಕೆಯಲ್ಲಿ ಕೆಲಸ ಇದ್ರೆ ಹಿಂದೆ ಮುಂದೂಡಿ. ಕಾರಣ ನಾಳೆ ಬಿಬಿಎಂಪಿ ಕಚೇರಿ ಬಂದಾಗಿರುತ್ತೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನೌಕರರ ಹೋರಾಟ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪೇಪರ್ ವರ್ಕ್ ಇತ್ತೇನೋ, ನಾಳೆ ಹೋದ್ರಾದಿತ್ತು ಅಂತ ಹೇಳಿ ಅನ್ಕೊಂಡವರೇನಾದ್ರೂ ಇದ್ರೆ ಅದನ್ನ ಪೋಸ್ಟ್ ಪೋನ್ ಮಾಡಿ ನಾಳೆ ಬಿಬಿಎಂಪಿ ಕಚೇರಿ ಬಂದಾಗಿರುತ್ತೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ ಮಾಡಿ ನೌಕರರ ಹೋರಾಟ. ಬಿಬಿಎಂಪಿ ಮಾತ್ರವಲ್ಲ, ರಾಜ್ಯದ 10 ಪಾಲಿಕೆ ಕಚೇರಿಗಳು ಕೂಡ ಬಂದಾಗಿರ್ತವೆ. ಸಾಮೂಹಿಕ ರಜೆ ಹಾಕಿ ಬೀದಿಗಿಳಿಯಲಿದ್ದಾರೆ ನೌಕರರು. ಮುಂಚಿತವಾಗಿ ಏನಾದ್ರು ಡಿ.ಕೆ. ಶಿವಕುಮಾರ್ ಕಣ್ಣು ಬಿಟ್ರೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯ ಪಾಲಿಕೆ ನೌಕರರಿಗೆ ಸಿಗಬೇಕು. ಹೀಗಾಗಿ ಸರ್ಕಾರದ ವಿರುದ್ಧ ಬೀದಿಗಿಳಿಯಲಿದ್ದಾರೆ 10 ಪಾಲಿಕೆ ನೌಕರರು. ರಾಜಧಾನಿ ಬೆಂಗಳೂರು ಜನರೇ ತಪ್ಪದೆ ಈ ಸುದ್ದಿಯನ್ನು ನೋಡಬೇಕು. ನಾಳೆ ಪಾಲಿಕೆ ಬಂದಾಗಿರುತ್ತೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಾರೋ, ನಾಳೆ ಪಾಲಿಕೆ ಬಂದಾಗಿರುತ್ತೆ. 10 ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಬೀದಿಗಿಳಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೊಡಲಾಗಿದೆ. 10 ಪಾಲಿಕೆ ಬಂದಾಗಿರುತ್ತೆ. ಸರ್ಕಾರಿ ಕೆಲಸದ ನಿಮಿತ್ತ ಸಾರ್ವಜನಿಕರೇನಾದರೂ ಕಚೇರಿಗೆ ಹೋಗುವುದಿದ್ರೆ ಮುಂದೂಡೋದು ಒಳ್ಳೆಯದು. ಬಿಬಿಎಂಪಿ ಮಾತ್ರವಲ್ಲ, ರಾಜ್ಯದ 10 ಪಾಲಿಕೆ ಕಚೇರಿಗಳು ಬಂದಿರ್ತವೆ. ಸಾಮೂಹಿಕ ರಜೆ ಹಾಕಿ ಬೀದಿಗಿಳಿಯಲು ನೌಕರರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಕರ್ತವ್ಯಕ್ಕೆ ಗೈರಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತುಕೊಳ್ಳುವ ನಿರ್ಧಾರ. ಸರ್ಕಾರಿ ನೌಕರರಿಗೆ ಏನು ಸಿಗ್ತಾ ಇದೆಯೋ ಸೌಲಭ್ಯ, ಅದು ಪಾಲಿಕೆ ನೌಕರರಿಗೂ ಕೂಡ ಸಿಗಬೇಕು. ಹೀಗಾಗಿ ಸರ್ಕಾರದ ವಿರುದ್ಧ ಬೀದಿಗಿಳಿಯಲಿದ್ದಾರೆ 10 ಪಾಲಿಕೆಯ ನೌಕರರು. ಹಾಗಾಗಿ ಬೆಂಗಳೂರು ನಿವಾಸಿಗಳು ಎಚ್ಚರದಿಂದಿರಬೇಕು. ಇನ್ನು ಪಾಲಿಕೆಗೆ ಹೋಗಿ ವಾಪಸ್ ಬರೋ ಕೆಲಸ ಆಗಬಾರ್ದು. ನಾಳೆಯ ಡೆವಲಪ್ಮೆಂಟ್ಗಳನ್ನು ಗಮನಿಸಿಕೊಂಡು ಬಿಬಿಎಂಪಿಗೆ ಹೋದರೆ ಉತ್ತಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.